ಕುರುಬ ಸಮುದಾಯದ ಪವಾಡ ಪುರುಷ ಬಾಳುಮಾಮ. ಬದುಕಿನುದ್ದಕ್ಕೂ ಬಾಳುಮಾಮಾರು ಮಾಡಿದ ಮಹಾಪವಾಡಗಳು. ಮಾಂಸದ ಊಟವನ್ನು ಸಸ್ಯಾಹಾರಿ ಮಾಡಿದ ಬಾಳುಮಾಮ. ಕುರಿ ಕಾಯುತ್ತಿದ್ದ ಬಾಳುಮಾಮ ಯಾರು ಗೊತ್ತಾ? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಬಾಳುಮಾಮರ ಬಗ್ಗೆ ಗೊತ್ತಿದ್ರೆ ಜೈ ಬಾಳುಮಾಮ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಲ್ಲದೆ ವಿಡಿಯೋ ನೋಡ್ತಾ ಇರೋರಲ್ಲಿ ತುಂಬಾ ಜನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಚಾನೆಲ್ ಅಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ವಿಡಿಯೋಗಳು ಇವೆ. ಈ ವಿಡಿಯೋ ನೋಡಿದ ನಂತರ ಅದನ್ನು ನೋಡಿ. ಕುರುಬ ಜನಾಂಗಕ್ಕೆ ಅಷ್ಟೇ ಎಲ್ಲ ಸಮುದಾಯದವರಿಗೂ ಈತನನ್ನ ಕಂಡ್ರೆ ಎಲ್ಲಿಲ್ಲದ ಭಕ್ತಿ. ಇವರನ್ನ ನೋಡಲು ಹಾಗೂ ದರ್ಶನ ಪಡೆಯುವುದಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯದ ಜನ ತಂಡೋಪತಂಡವಾಗಿ ಬರ್ತಾರೆ. ಈ ಮಹಾಪವಾಡ ಪುರುಷನ ಬಳಿ ಬಂದು ಬೇಡಿಕೊಂಡು ಸಮಸ್ಯೆಗಳನ್ನ ಪರಿಹರಿಸುವಂತ ಕೇಳಿಕೊಳ್ತಾರೆ. ಅಷ್ಟಕ್ಕೂ ಈ ಸಂತ ಯಾರು ಅಂತೀರಾ? ಬೇರ್ಯಾರೂ ಅಲ್ಲ, ಪವಾಡ ಪುರುಷ ಬಾಳುಮಾಮ. ಬಾಳುಮಾಮರಿಗೆ ಕುರಿಗಳು ಅಂತಂದ್ರೆ ತುಂಬಾ ಅಚ್ಚುಮೆಚ್ಚು. ಮಹಾರಾಷ್ಟ್ರದ ಆದ್ಮಾಪುರದಲ್ಲಿರುವ ಸಂತ ಬಾಳುಮಾಮ ಅವರು ಕುರುಬ ಜನಾಂಗದ ಆರಾಧ್ಯ ದೈವ. ಅಷ್ಟೇ ಅಲ್ಲ, ಇವರನ್ನ ನಂಬಿ ಬಂದವರ ಕೈಬಿಟ್ಟ ಉದಾಹರಣೆಗಳಿಲ್ಲ. ಸಂತ ಬಾಳುಮಾಮ ಅವರು ತಮ್ಮ ಪವಾಡಗಳ ಮೂಲಕವೇ ಜನರ ಗಮನ ಸೆಳೆದು ಅಪಾರ ಭಕ್ತ ಸಮೂಹವನ್ನೇ ಕಟ್ಟಿಕೊಂಡಿದ್ದರು. ಇಂದಿಗೂ ಸಹಿತ ಲಕ್ಷಾನುಗಟ್ಟಲೆ ಭಕ್ತಾದಿಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಸಂತ ಬಾಳುಮಾಮ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ 1862 ಅಕ್ಟೋಬರ್ 3ರಂದು ಕುರುಬ ಜನಾಂಗದಲ್ಲಿ ಜನಿಸಿದ್ರು. ಬಾಳುಮಾಮರು ಚಿಕ್ಕಂದಿನಿಂದ ಜಾಲಿಕಟ್ಟಿ ಮೇಲೆ ಆರಾಮಾಗಿ ಮಲಗೋದು, ಸಾಂಕೇತಿಕ ಭಾಷೆಯಲ್ಲಿ ಸೂಚಕವಾಗಿ ಮಾತನಾಡ್ತಾ ಇದ್ರು. ಇದು ಜನರಿಗೆ ಅರ್ಥವಾಗ್ತಿರ್ಲಿಲ್ಲ. ಬಾಳು ಒಬ್ಬ ಹುಚ್ಚ ಅಂತ ಹೇಳ್ತಾಗಿದ್ರು. ಕುರುಬರ ಆಯುಷ್ಯ ಸ್ವೀಕರಿಸುವುದಂತಂದ್ರೆ ಶ್ರಮಕ್ಕೆ ಕೊನೆಯೇ ಇಲ್ಲ. ಇದು ಅನೇಕ ಕಷ್ಟಗಳಿಂದ ನೆರಳುವ ತರವೇ ಸರಿ. ಆಡು ಕುರಿಗಳ ಹಿಂಡನ್ನ ಸಂಭಾಳಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಬಿಸಿಲು, ಮಳೆ, ಚಳಿ, ಗಾಳಿ ಇರುವ ಜಾಗದಲ್ಲಿ ಸುಖಕ್ಕೆ ಜಾಗವೇ ಇರೋದಿಲ್ಲ. ನೀರು, ಮೇವು ಸಿಕ್ಕರೆ ಸುಖದಿಂದ ಒಂದು ತುತ್ತು ತಿನ್ನುವ ಅವರಿಗೆ ಸಂಚಾರವೇ ಆಸರೆ. ಬಾಳುಮಾಮ ಕುರಿ ಕಾಯುತ್ತಿರುವಾಗ ಅನೇಕ ಜನರು ಸಹ ಕುರಿ ಕಾಯಲು ಮುಂದಾಗ್ತಾರೆ. ಅದರಲ್ಲಿ ಒಬ್ಬರನ್ನ ಪ್ರಮುಖರನ್ನಾಗಿ ಮಾಡಿ ಅವರು ಹೇಳಿದಂತೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ. ಕುರಿ ಕಾಯಲು ಬಂದವರು ಪ್ರಾಮಾಣಿಕರಾಗಿರಬೇಕು. ಮರಿಗಳಿಗೆ ಹಾಲನ್ನ ಕುಡಿಸೋದು, ಹಾಲು ಹಿಂಡುವುದು, ಉಪಚಾರ ಮಾಡಬೇಕು. ಕುರಿಗಳನ್ನ ಕಾಯುವಾಗ ರೈತರ ಮೇವು ಅಥವಾ ಬೆಳೆಗಳನ್ನ ಹಾನಿ ಮಾಡದಂತೆ ನೋಡಿಕೊಳ್ಳುವುದು ತುಂಬಾ ಮಹತ್ವದ್ದಾಗಿರುತ್ತೆ. ಇದರಲ್ಲಿ ನಿಷ್ಕಾಳಜಿ ಮಾಡುವವರಿಗೆ ಮಾಮಾರು ದಂಡಿಸ್ತಾ ಇದ್ರಂತೆ. ಅವರ ಹತ್ತಿರ ಮೈಗಳ್ಳರಿಗೆ, ನೀಚರಿಗೆ, ತುಂಟರಿಗೆ ಜಾಗವೇ ಇರಲಿಲ್ಲ. ಇನ್ನು ಬಾಳುಮಾಮರು ಸ್ವಚ್ಛ ಶುಭವಾದ ದೋತ್ರ ಉಟ್ಟು, ಉದ್ದ ತೋಳಿನ ಶರ್ಟ್, ತಲೆಗೆ ಕೆಂಪು ರುಮಾಲು, ಕಾಲಲ್ಲಿ ಕೊಲ್ಲಾಪುರಿ ಮೆಟ್ಟು, ಕುರಿಕಾಯಲು ಬಡಿಗೆಯೊಂದಿಗೆ ಸುಮಾರು 5.25 ಅಡಿ ಎತ್ತರ ಇದ್ರು. ಜೋಳದ ರೊಟ್ಟಿ, ಉದ್ದಿನ ಬೇಳೆ ಪಲ್ಲೆ, ಖಾರದ ಬೇಳೆ, ಪುಂಡಿ ಪಲ್ಲೆ, ಕಡಲೆ ಅವರಿ ಬೇಳೆ, ಉಸುಲಿ ಮತ್ತು ನುಗ್ಗೆಕಾಯಿ ಸಾರು ಬಾಳುಮಾಮರ ನೆಚ್ಚಿನ ತಿಂಡಿ ಪದಾರ್ಥಗಳು. ಇವಿಷ್ಟಿದ್ರೆ ಮತ್ತೆ ಅವರಿಗೆ ಏನೂ ಬೇಕಾಗ್ತಾನೆ ಇರಲಿಲ್ಲ. ಬಾಳುಮಾಮರು ಕನ್ನಡ ಹಾಗೂ ಮರಾಠಿ ಭಾಷೆಯನ್ನ ಚೆನ್ನಾಗಿ ಮಾತನಾಡ್ತಾ ಇದ್ರು. ಪ್ರತಿ ಏಕಾದಶಿಯಂದು ಮತ್ತು ಕೇವಲ ದ್ವಾದಶಿಗೆ ಉಪವಾಸ ಮಾಡ್ತಾ ಇದ್ರು. ಅವರಿಗೆ ಭಕ್ತಿ ಭಾವನೆಯಿಂದ ನಡೆದ ಭಜನೆ ತುಂಬಾ ಇಷ್ಟವಾಗ್ತಾ ಇತ್ತು. ಎದುರಿಗೆ ಬಂದ್ರೆ ಅವರಂತ ಕರ್ಣನನ್ನ ಕ್ಷಣಾರ್ಧದಲ್ಲಿ ಗುರುತು ಮಾಡ್ತಾ ಇದ್ರು. ಇಂತಹ ಮಹಾನ್ ವ್ಯಕ್ತಿಯನ್ನ ಎಂದೂ ಜನ ಮರೆಯೋದಿಲ್ಲ. ಅಲ್ಲದೆ ಬಾಳುಮಾಮರು ತಮ್ಮ ಕುರಿಗಳನ್ನ ಯಾವುದೇ ಸಂಬಂಧಿಕರಿಗೆ ಬರೆದುಕೊಟ್ಟಿಲ್ಲ. ಸಾಧ್ಯವಾದರೆ ಎಲ್ಲಾ ಕುರಿಗಳನ್ನ ಸಂರಕ್ಷಿಸಿ ಸಮಾಜಕ್ಕೆ ಅನ್ನ, ನೀರು ಮತ್ತು ಭಕ್ತಿಯ ಲಾಭ ಮಾಡಿಕೊಡಿ ಅಂತ ಬಾಳುಮಾಮರು ಕರೆ ಕೊಟ್ಟಿದ್ದಾರೆ. ಇನ್ನು ತಮ್ಮ 74ನೇ ವಯಸ್ಸಿನಲ್ಲಿ ಮಾಮಾರು ಸುಗುಣ ರೂಪವಾಗಿ ಅದೃಷ್ಟರಾದ. ಕೇವಲ ಸೂಚನೆಗಳನ್ನ ಕನಸಿನಲ್ಲಿ ಕೊಟ್ರು. ಅಲ್ಲದೆ ಕೆಲವು ಜನರಿಗೆ ಪ್ರತ್ಯಕ್ಷ ಪ್ರಕಟವಾಗಿ ತಮ್ಮ ಸಮಾಧಿಯ ಬಗ್ಗೆ ಅವಶ್ಯಕವಾದನ್ನ ಹೇಳಿದ್ರು. ಕೊನೆಗೆ ಮಾಮಾರು ಮರಗವನ ಗುಡಿಯಲ್ಲಿ ಭಕ್ತರಿಗೆ ದರ್ಶನ ನೀಡಿ ಸೆಪ್ಟೆಂಬರ್ 4ರಂದು ಆದ್ಮಾಪುರದಲ್ಲಿ ನಿಧನರಾಗ್ತಾರೆ. ಬಾಳುಮಾಮ ಏಕಾದಶಿಯಂದು ಏನೂ ತಿಂತಾ ಇರಲಿಲ್ಲ. ಅವರ ಜೊತೆಯಲ್ಲಿದ್ದ ಭೀಮಾ ಎಂಬ ನಾಯಿಯೂ ಸಹ ಏನೂ ತಿಂತಾ ಇರಲಿಲ್ಲ. ಈ ವೇಳೆ 1 ಲೋಟ ಹಾಲು ಮಾತ್ರ ಕುಡಿತಾಗಿತ್ತು. ಒಂದು ದಿನ ಕುರಿಮರಿ ಕಿಚ್ಚಿನಲ್ಲಿ ಬಿದ್ದಿತ್ತು. ಆಗ ಎಲ್ಲರೂ ಆ ಮರಿ ಸತ್ತೇ ಹೋಯ್ತು ಅಂತ ತಿಳಿದುಕೊಂಡಿದ್ರು. ನಂತರ ಆ ಮರಿ ದಡಕ್ಕೆ ಹೋಗಿ ನಿಂತಿತ್ತು. ವಿಶೇಷ ಏನಂತಂದ್ರೆ ಆ ಮರಿಯ ಒಂದು ಕೂದಲು ಸಹ ಸುಟ್ಟಿರಲಿಲ್ಲ. ಅಲ್ಲದೆ ಇದೇ ಬಾಳುಮಾಮರ ಪವಾಡ ಅಂತ ಜನ ಹೇಳ್ತಾರೆ. ಇನ್ನು ಬಾಳುಮಾಮರ ಗುರುಗಳಾದ ಗುಳೆ ಮಹಾರಾಜರು ಪಕ್ಕ ಮಾಂಸಾಹಾರಿಯಾದ್ರೆ ಬಾಳುಮಾಮರು ಪಕ್ಕ ಸಸ್ಯಾಹಾರಿ.
ಒಂದು ದಿನ ಗುಳೆ ಮಹಾರಾಜರು ಮಾಂಸಾಹಾರಿ ಅಡುಗೆಯನ್ನ ತಯಾರಿಸಿ ಬಾಳುಮಾಮನಿಗೆ ಆಹ್ವಾನ ನೀಡಿದ್ರು. ಆಗ ಬಾಳುಮಾಮರು ಆಗಲಿ ಅಂತ ಬಂದಿದ್ರು. ಹಿಂಬಾಲಕರನ್ನ ನಾವು ಸಸ್ಯಾಹಾರಿಯಾದ್ರೆ ಈಗ ಮಾಂಸಾಹಾರ ಊಟ ಹೇಗೆ ಮಾಡೋದು ಅಂತ ಪ್ರಶ್ನೆ ಹಾಕ್ತಾರೆ. ಬಾಳುಮಾಮ ಅವರು ಗುರುವಿನ ಆಜ್ಞೆಯಾಗಿದೆ, ಪಾಲಿಸಬೇಕು ಅಂತ ಹೇಳಿದ್ರು. ಅಡುಗೆ ಮಾಡಿದ ಹಂಡೆಯಲ್ಲಿ ಕೈ ಹಾಕಿ ಸಸ್ಯಾಹಾರ ತೆಗಿತಾರೆ. ಸಸ್ಯಾಹಾರ ಊಟ ಮಾಡುವವರು ಸಸ್ಯಾಹಾರ, ಮಾಂಸಾಹಾರ ಊಟ ಮಾಡುವವರು ಮಾಂಸಾಹಾರ ಊಟ ಮಾಡಿದ್ರು. ಅದು ಸಹ ಬಾಳುಮಾಮರ ಮಹಿಮೆಯಂತ ಹೇಳ್ತಾರೆ. ಇನ್ನು ಬಾಳುಮಾಮರ ಕುರಿಗಳನ್ನ ರಾತ್ರಿ ವೇಳೆ ಕಳ್ಳತನ ಮಾಡಿ ಆತ ಬೆಳಕು ಹರಿಯೋದ್ರೊಳಗೆ ಅಲ್ಲೇ ಸತ್ತು ಹೋಗಿ ಬಾಳುಮಾಮರ ಕುರಿಯೆಂದು ಗೊತ್ತಾದ ತಕ್ಷಣ ಅಲ್ಲಿಗೆ ಬಿಟ್ಟು ಹೋಗಿರ್ತಾನೆ. ಇನ್ನೊಬ್ಬ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ, ವೈದ್ಯರಿಗೆ ತೋರಿಸಿದ್ರೂ ಸರಿಯಾಗ್ತಾ ಇರಲಿಲ್ಲ. ಆದರೆ ಬಾಳುಮಾಮರ ಕುರಿಗಳು ಇರುವ ಸ್ಥಳಕ್ಕೆ ಹೋಗಿ ಮಾಮ ನುಚ್ಚು ಮಜ್ಜಿಗೆ ಕೊಟ್ಟು ನಂತರ ಆತನ ಕಾಯಿಲೆಗಳು ಕಡಿಮೆಯಾಗಿತ್ತಂತೆ. ಹೀಗೆ ಅನೇಕ ಕಾಯಿಲೆಗಳಿಗೆ ಕುರಿ ಹಾಲು ಕುಡಿಸಿದ್ರೆ ಕಡಿಮೆಯಾಗ್ತಾ ಇತ್ತು. ಹೀಗೆ ಹಲವಾರು ಪವಾಡಗಳನ್ನ ನಡೆಸಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರು ಬಾಳುಮಾಮ. ಇನ್ನು ಬಾಳುಮಾಮರ ಕುರಿಗಳ ಹಿಂಡಿನಲ್ಲಿರುವ ಗಂಡು ಕುರಿಯು ಅಮಾವಾಸ್ಯೆಗೆ ಹಾಲು ಕೊಡುತ್ತೆ. ಅಲ್ಲದೆ ಸಂಕಷ್ಟಿಯ ದಿನ ನಾಯಿಗಳು ಇನ್ನೂ ಉಪವಾಸ ಮಾಡುತ್ತವೆ. ಮುಂದೆ ಏನು ತಿನಿಸು ಕೊಟ್ಟರೂ ತಿನ್ನೋದೇ ಇಲ್ಲ. ಅಂತಹ ಪ್ರಸಂಗಗಳು ಈಗಲೂ ಕೂಡ ನಡೀತಾ ಇವೆ. ಸದ್ಯ ಬಾಳುಮಾಮರ ಕುರಿಗಳು 57,000 ಇದ್ದು ಇದರಲ್ಲಿ ತಂಡ ಮಾಡಿ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಿಗೆ ತಂಡೋಪತಂಡವಾಗಿ ಕಳುಹಿಸಲಾಗತ್ತೆ. ಈ ತಂಡಗಳಿಗೆ ಅವರು ಮ್ಯಾನೇಜರ್ ಅಂತ ನೇಮಿಸಿ ಎಲ್ಲಾ ಕುರಿಗಳನ್ನ ಕಾಯುವ ತರ ಹೇಳಲಾಗತ್ತೆ. ಇನ್ನು ಬಾಳುಮಾಮರ ಕುರಿಗಳ ಹಿಂಡು ಕರ್ನಾಟಕಕ್ಕೂ ಆಗಮಿಸುತ್ತವೆ. ಬಾಳುಮಾಮನ ಕುರಿಗಳು ರಸ್ತೆಯಲ್ಲಿ ಹೋಗ್ತಿದ್ದಾವೆ. ಜನ ಕಾಲು ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅಲ್ಲದೆ ಭಕ್ತರು ಕುರಿಗಳನ್ನ ತಮ್ಮ ಹೊಲದಲ್ಲಿ ಇರಿಸಲು ನಾನ್ ಮುಂದೆ ತಾ ಮುಂದೆ ಅಂತ ಮುಗಿಬೀಳುತ್ತಾರೆ. ಅಲ್ಲದೆ ಆ ಕುರಿಗಳನ್ನ ಶಾಸಕರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಬಂದು ಭೇದ ಭಾವ ಇಲ್ಲದೆ ಎಲ್ಲರೂ ಮೇಯಿಸ್ತಾರೆ. ಒಟ್ಟಾರೆಯಾಗಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೆ. ಅಲ್ಲದೆ ಬಾಳುಮಾಮನ ಕುರಿಗಳು ಹೊಲದಲ್ಲಿ ಮೇಯಿಸ್ತಾ ಇದ್ರೆ ಯಾರೂ ಕೂಡ ಬೇಯೋದೇ ಇಲ್ಲ. ಕುರಿಗಳು ಮೇದಷ್ಟು ಬೆಳೆ ಹೆಚ್ಚಿಗೆ ಬರುತ್ತೆ ಅಂತ ಜನರ ನಂಬಿಕೆಯಾಗಿದೆ. ಇನ್ನು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ನಿರಂತರ ಅನ್ನದಾಸೋಹ ನಡೆಯುತ್ತೆ. ಇನ್ನು ನೀವು ಈ ಮಹಾಪುರುಷನ ಗದ್ದುಗೆ ನೋಡಬೇಕಂತಂದ್ರೆ ಬೆಳಗಾವಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವ ನಿಪ್ಪಾಣಿಯಿಂದ 45 ಕಿಲೋಮೀಟರ್ ಪಶ್ಚಿಮಕ್ಕೆ ತಿರುಗಿದ್ರೆ ನೇರವಾಗಿ ಮಹಾರಾಷ್ಟ್ರದ ಆದ್ಮಾಪುರ ಸಿಗತ್ತೆ. ಅಲ್ಲೇ ನೆಲೆಸಿದ್ದಾರೆ ಪವಾಡ ಪುರುಷ ಬಾಳುಮಾಮ. ಕನ್ನಡ ಮಣ್ಣಿನಲ್ಲಿ ಬಾಳಿ ಬದುಕಿದ ಬಾಳುಮಾಮರನ್ನ ಜನರು ಶಿವನ ಅವತಾರ, ಪವಾಡ ಪುರುಷ ಅಂತ ಕರೀತಾರೆ. ಸಂತ ಬಾಳುಮಾಮ ಬೇರೆ ಪವಾಡ ಪುರುಷರಂತಲ್ಲ. ಅಗತ್ಯವಿಲ್ಲದೆ ಪವಾಡ ಮಾಡಿ ಜನರನ್ನ ಮರುಳು ಮಾಡೋ ಬಾಬಾಗಳಂತೆ ಕೂಡ ಅಲ್ಲ. ಕುರಿ ಕಾಯುತ್ತಾ ಬದುಕು ಸಾಗಿಸ್ತಾ ಇದ್ದ ಬಾಳುಮಾಮ ತನ್ನ ಬಳಿ ಸಹಾಯ ಬೇಡಿ ಬಂದವರನ್ನ ಉದ್ಧಾರ ಮಾಡ್ತಾ ಇದ್ದದ್ದು ನಿಜ. ಅವರನ್ನ ಪವಾಡ ಪುರುಷ ಅಂತಲೂ ಕೂಡ ನಂಬಿದ್ರು ಜನ. ಕುರಿ ಹಾಲಿನಿಂದ ಕಣ್ಣು ಬರೆಸಿದ ಬಾಳುಮಾಮ ಪ್ರವಾಹದ ಭೀತಿ ಎದುರಾದಾಗ ತಮ್ಮ ಕಂಬಳಿಯಿಂದ ಅದನ್ನ ಓಡಿಸ್ತಾ ಇದ್ರು. ಭೂತದ ಕಾಟವನ್ನ ಕಾಲಿನಿಂದ ಮೆಟ್ಟಿ ಪರಿಹರಿಸ್ತಾ ಇದ್ರು ಬಾಳುಮಾಮ. ಇಂತಹ ಸಂತ ಬಾಳುಮಾಮ ಕನ್ನಡದವರು ಎನ್ನುವುದು ನಮಗೆ ವಿಶೇಷ. ಕರ್ನಾಟಕದ ಚಿಕ್ಕೋಡಿ ಬಳಿಯಿರುವ ಹಳ್ಳಿಯೊಂದರಲ್ಲಿ ಜನಿಸಿದ ಅವರು ದೇಹತ್ಯಾಗ ಮಾಡಿದ್ದು ಮಹಾರಾಷ್ಟ್ರದ ಆದ್ಮಾಪುರದಲ್ಲಿ. ಹೀಗಾಗಿ ಬಾಳುಮಾಮ ಅವರಿಗೆ ಕರ್ನಾಟಕ, ಮಹಾರಾಷ್ಟ್ರದವರು ತುಂಬಾ ಭಕ್ತರು ಇದ್ದಾರೆ. ನಿತ್ಯವೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಯಾಕಂದ್ರೆ 10 ಜನರಿಗಾಗುವಷ್ಟು ಅಡುಗೆಯನ್ನ 10,000 ಜನಕ್ಕೆ ಬಡಿಸಿದ ಪವಾಡವನ್ನು ಬಾಳುಮಾಮ ಮಾಡಿದ್ದರೆನ್ನುವುದು ನಂಬಿಕೆ. ಹೀಗೆ ಕಷ್ಟದಲ್ಲಿರುವವರ ಉದ್ಧಾರಕ್ಕಂತ ಆಯಾ ಕಾಲಕ್ಕೆ ಅಗತ್ಯವಾದಾಗ ಪವಾಡಗಳನ್ನ ಮಾಡಿದ ಬಾಳುಮಾಮ ಈ ನೆಲದಲ್ಲಿ ಹುಟ್ಟಿ ಬದುಕಿದ ಸಂತ. ಬಾಳುಮಾಮರ ಬದುಕು ಹಲವಾರು ಕುತೂಹಲಕಾರಿ ಸಂಗತಿಗಳ ಕಥಾನಕವಾಗಿದೆ.